ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಈಸ್ ಮಂಡೇ ವ್ಲಾಗ್. ಆಫ್ಟರ್ ಎ ಲಾಂಗ್ ಟೈಮ್ ಆಯಿತು. ಸ್ವಲ್ಪ ಕೆಲಸ ಇದ್ದಿದ್ದರಿಂದ ವಿಡಿಯೋನ ಎಡಿಟ್ ಮಾಡೋದಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ತಡ ಆಯಿತು ಅಂತಲೇ ಹೇಳ್ಬೋದು. ಸೊ ಮಂಡೇ ಬೆಳಗ್ಗೆ ಯೂಶ್ವಲ್ ತೋಷಿತ್ನ ಸ್ಕೂಲ್ಗೆ ಕಳಿಸ್ಬೇಕಾಗುತ್ತೆ. ಸೊ ಹಾಗಾಗಿ ಬೇಗ ತಿಂಡಿ ಮಾಡಬೇಕಾಗುತ್ತೆ. ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡೆ. ಜಾಸ್ತಿ ದಿನ ಆಗಿತ್ತು ಮಾಡಿರಲಿಲ್ಲ. ಸೊ ಹಾಗಾಗಿ ಇವಾಗ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡಿದ್ರೆ ತಿನ್ನೋದಕ್ಕೂ ಇಷ್ಟ ಆಗುತ್ತೆ ಅಂತ ಮಸಾಲ ಅವಲಕ್ಕಿ ಉಪ್ಪಿಟ್ಟನ್ನು ಮಾಡ್ತಾ ಇದ್ದೀನಿ. ರುಬ್ಬೋದಕ್ಕೆ ಸ್ವಲ್ಪ ಜೀರಿಗೆ, ಒಂದು 5ರಿಂದ 6 ಬೆಳ್ಳುಳ್ಳಿ, ಆನಂತರ ಖಾರ ನೋಡಿಕೊಂಡು ಹಸಿರುಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ. ಅರ್ಧ ಈರುಳ್ಳಿಯನ್ನು ಹಾಕ್ಕೊಂಡು ಸ್ವಲ್ಪ 1 ಇಂಚ್ ಆಗೋವಷ್ಟು ಶುಂಠಿಯನ್ನು ಹಾಕ್ಕೊಂಡು ನೀರು ಹಾಕಲ್ದಲ್ಲೇ ತರಿತರಿಯಾಗಿ ರುಬ್ಬಿಟ್ಕೋಬೇಕಾಗುತ್ತೆ. ಯೂಶ್ವಲಿ ನಾವು ಕಾಮನ್ ಆಗಿ ಅವಲಕ್ಕಿ ಉಪ್ಪಿಟ್ಟು ಯಾವ ರೀತಿ ಒಗ್ಗರಣೆ ಹಾಕ್ತೀವಿ ಅಲ್ವಾ. ಸೊ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಕರಿಬೇವು ಹಾಕಿ ಎಣ್ಣೆನ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ತೀವಿ. ಆ ನಂತರ ಕಟ್ ಮಾಡ್ಕೊಂಡಿರೋ ಈರುಳ್ಳಿಯನ್ನು ಹಾಕಿ ಒಂದು 5 ನಿಮಿಷ ಅದನ್ನು ಬಾಡಿಸ್ಕೊಂಡು ಅದೆಲ್ಲ ಕಂಪ್ಲೀಟಾಗಿ ಸ್ವಲ್ಪ ಫ್ರೈ ಆಯಿತು ಅನ್ನೋ ಲೆವೆಲ್ಗೆ ನಾವು ರುಬ್ಬಿರುವಂತಹ ತರಿತರಿಯಾಗಿ ಏನು ರುಬ್ಬಿರ್ತೀವಿ ಆ ಮಸಾಲೆನ ಹಾಕಿಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಸ್ವಲ್ಪ ಅರಶಿನ ಹಾಕ್ಕೊಂಡು ಆನಂತರ ನೆನೆ ಹಾಕಿ ಇಟ್ಟಿರ್ತೀವಿ ಅಲ್ವಾ ಅವಲಕ್ಕಿಯನ್ನು. ಸೊ ಅದನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಕಂಪ್ಲೀಟಾಗಿ ಲೋ ಫ್ಲೇಮನ್ನು ಇಟ್ಕೊಂಡು ಮಿಕ್ಸ್ ಮಾಡಿಕೊಂಡು ಆನಂತರ ನಾವು ಕಾಯಿ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಕೊನೆಯದಾಗಿ ನಾವು ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕಿದ್ರೆ ಸರಿ. ನೀವು ಟೊಮೊಟೊ ಯೂಸ್ ಮಾಡ್ಕೊಳ್ತೀವಿ ಅಂದರೂ ಕೂಡ ಇದೇ ಮೆಥಡಲ್ಲಿ ಅದನ್ನು ಕೂಡ ಮಾಡ್ಬೋದು. ಇವತ್ತು ನಾನು ನಿಂಬೆಹಣ್ಣನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಈಗೂ ಅವಲಕ್ಕಿಯನ್ನು ನೆನೆ ಹಾಕಿರ್ತೀವಿ, ಅದ್ರ ಜೊತೆಗೆ ಸ್ವಲ್ಪ ರಸಾಯನ ಕೂಡ ಆಗುತ್ತೆ. ಯಾಕೆಂತಂದರೆ ಮಂಡೆ ಆಗಿರೋದ್ರಿಂದ ದೇವ್ರ ನೈವೇದ್ಯಕ್ಕೂ ಕೂಡ ಆಗುತ್ತೆ ಅಂತ ಇಲ್ಲಿ ನೆನೆ ಹಾಕಿರೋ ಅವಲಕ್ಕಿ, ಕಾಯಿ, ಬಾಳೆಹಣ್ಣು ಜೊತೆಗೆ ಬೆಲ್ಲ, ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡ್ರೆ ರಸಾಯನ ಕೂಡ ರೆಡಿ ಆಗುತ್ತೆ. ಫೈನಲ್ ಆಗಿ ಮಸಾಲ ಅವಲಕ್ಕಿ ಜೊತೆಗೆ ರಸಾಯನ ಕೂಡ ರೆಡಿ ಆಯಿತು. ಒಂದ್ಸಲ ನೀವು ಕೂಡ ಈ ರೀತಿ ಅವಲಕ್ಕಿ ಉಪ್ಪಿಟ್ಟನ್ನು ಮಾಡಿಬಿಟ್ಟು ನೋಡಿ, ತುಂಬಾ ಇಷ್ಟ ಆಗುತ್ತೆ. ಸೊ ಯೂಶ್ವಲ್ ಆಗಿ ಮಾಡೋದಕ್ಕಿಂತ ಇದೇನೇ ತುಂಬ ಇಷ್ಟ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ವಾರ ಆಗಿರೋದ್ರಿಂದ ನಾನು ಸಲ ಏನು ಮಾಡ್ತಿದ್ದೆ, ಸಂಡೇನೇ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಬಟ್ ಅವತ್ತು ಆಗಿರಲಿಲ್ಲ, ಎಲ್ಲೋ ಹೊರಗಡೆ ಹೋಗಿದ್ವಿ ಅಂತ ಏನು ಮಾಡಿದೆ, ಮಂಡೇ ತಿಂಡಿ ಮುಗಿದ ಮೇಲೆ ನಾನು ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡೆ, ನೆಲ ಒರೆಸೋದಾಗಿರ್ಬೋದು ಎಲ್ಲನೂ ಕೂಡ. ಆನಂತರ ಇಲ್ಲಿ ಸ್ವಲ್ಪ ಮಾವಿನಕಾಯನ್ನು ತಂದಿದ್ರು. ಯೂಶ್ವಲಾಗಿ ಇವಾಗ ಮಾವಿನಕಾಯಿನ ಕಟ್ ಮಾಡಿ ಒಣಗಿಸ್ಕೊಂಡು ಇಟ್ಕೊಳ್ತೀವಿ ಅಲ್ವಾ ಉಪ್ಪಿನಕಾಯಿಗೆ ಬೇಕು ಅಂತ. ಸೊ ಆ ರೀತಿ ಒಣಗಿಸೋದಕ್ಕೆ ಅಂತ ತಂದಿದ್ರು. ಅದನ್ನೆಲ್ಲ ಕಟ್ ಮಾಡಿ ಒಣ ಹಾಕಿದ್ದೆ. ಆನಂತರ ಆಲ್ರೆಡಿ 5 ಗಂಟೆ ಆಗೋಗ್ಬಿಡ್ತು. ಆ ಕೆಲಸ ಈ ಕೆಲಸ ಅಂತ ಅನ್ನೋ ಅಷ್ಟರಲ್ಲಿ ನೆಕ್ಸ್ಟು ನಮ್ಮ ತೋಷಿತ್ ಬಂದರೆ ಡೈಲಿ ರುಟೀನ್ ಇದೆ ನಂದು. ಅವ್ನು ಬಂದ ತಕ್ಷಣ ಅವ್ನು ಡ್ರೆಸ್ ಚೇಂಜ್ ಮಾಡಿಸಿ ಅವನಿಗೆ ಮುಖ ಕೈಕಾಲು ಎಲ್ಲನೂ ಕೂಡ ತೊಳೆದ್ಬಿಟ್ಟು ಸ್ವಲ್ಪ ಊಟ ಕೂಡ ಮಾಡಿಸ್ತೀನಿ. ಅಂತಂದರೆ ಸ್ನ್ಯಾಕ್ಸ್ ಇದ್ದರೆ ಸ್ನ್ಯಾಕ್ಸ್ ಕೊಡ್ತೀನಿ, ಇಲ್ಲ ಅಂತಂದರೆ ಏನು ಅಡುಗೆ ಮಾಡಿರ್ತೀವಿ ಮಧ್ಯಾಹ್ನ, ಸೊ ಅದನ್ನು ಊಟ ಮಾಡಿಸ್ಬಿಡ್ತೀನಿ. ಮಾವಿನ ಹಣ್ಣಿನ ಕಾಲ ಆಗಿರೋದ್ರಿಂದ ಮಾವಿನ ಹಣ್ಣು ಕಟ್ ಮಾಡಿಕೊಟ್ಟು ಆನಂತರ ನನಗೆ ಚುರುಮುರಿ ಮಾಡಿಕೊಡು ಅಂತ ಕೇಳ್ತಾ ಇದ್ದೆ. ಸೊ ಚುರುಮುರಿ ಅಂದರೆ ಸ್ವಲ್ಪ ಇಷ್ಟ ನಮ್ಮ ತೋಷಿತ್ಗೆ. ಸೊ ಹಾಗಾಗಿ ನಾನು ಫಸ್ಟು ಮಾವಿನ ಹಣ್ಣು ಇಬ್ಬರಿಗೂ ಕೂಡ ಕಟ್ ಮಾಡಿಕೊಟ್ಟು ಆನಂತರ ಚುರುಮುರಿ ಮಾಡೋಣ ಅಂತ ಇಲ್ಲಿ ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ. ಮೊದಲನೇದಾಗಿ ಈರುಳ್ಳಿ, ಟೊಮೊಟೊ ಎಲ್ಲನೂ ಕೂಡ ಇವಾಗ ಚಿಕ್ಕದಾಗಿ ಕಟ್ ಮಾಡೋದಕ್ಕಿಂತ ಈ ಚಾಪರ್ಗೆ ಹಾಕ್ಬಿಟ್ರೆ ಮಕ್ಕಳಿಗೆ ತುಂಬಾ ಈಸಿ ಆಗುತ್ತೆ. ನಾವು ಕಟ್ ಮಾಡಿರೋದಾಗ್ಬಿಟ್ರೆ ಅದು ಇಷ್ಟಪಡದೇ ಇರೋರು ಏನು ಮಾಡ್ತಾರೆ, ತೆಗೆದು ಸಪ್ರೇಟ್ ಇಟ್ಬಿಡ್ತಾರೆ. ಚಾಪರ್ ಆಗಿಬಿಟ್ರೆ ಅವ್ರಿಗೆ ಎತ್ತಿಡೋದಕ್ಕೆ ಚಾನ್ಸಸ್ ಇರೋದಿಲ್ಲ, ಚಿಕ್ಕದಾಗಿ ಎಲ್ಲ ಚಾಪಾಗಿ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಎಲ್ಲನೂ ಕೂಡ ಮಿಕ್ಸ್ ಆಗಿಬಿಡುತ್ತೆ ಅಲ್ವಾ. ಸೊ ತಿಂದೇ ಇರೋರು ಏನು ಮಾಡ್ತಾರೆ, ಸೊ ಆರಾಮಾಗಿ ತಿಂತಾರೆ. ಯಾವುದೂ ಕೂಡ ಅಲ್ಲಿ ತೆಗ್ದಿಡೋಕೆ ಅವ್ರಿಗೆ ಆಪ್ಷನ್ನೇ ಇರೋದಿಲ್ಲ. ಸೊ ಹಾಗಾಗಿ ಈ ರೀತಿ ಚಾಪ್ ಮಾಡಿಕೊಡ್ತೀನಿ. ನಮ್ಮನೆಯವರು ಇಬ್ಬರು ಕೂಡ ತಿಂತಾರೆ, ಅದರಲ್ಲೇನು 2 ಮಾತಿಲ್ಲ. ಬಟ್ ಬೇರೆಯವ್ರಿಗೆ ಹೇಳ್ತಿರೋವಂಥದ್ದು ಅಷ್ಟೇ. ಇಲ್ಲಿ ಟೊಮೊಟೊ ಮತ್ತು ಈರುಳ್ಳಿ, ಕ್ಯಾರೆಟು ಜೊತೆಗೆ ನಾನು ಏನು ಇವಾಗ ಪುದೀನ ಚಟ್ನಿ ಅಂತ ಮಾಡಿಟ್ಕೊಳ್ತೀವಲ್ವ, ಸೊ ಅದನ್ನು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ಮಿಕ್ಸ್ ಮಾಡಿ ಆನಂತರ ಇಲ್ಲಿ ಖಾರ ಹಾಕ್ಬಿಟ್ಟು ಪುರಿ ಹಾಕ್ತೀವಿ. ನೀವು ಏನಾದರೂ ಮಸಾಲೆ ಒಳಗೆ ಖಾರನ ಮಿಕ್ಸ್ ಮಾಡಿಬಿಟ್ರೆ ಏನಾಗುತ್ತೆ, ಮೆತ್ತಗಾಗ್ಬಿಡುತ್ತೆ. ಸೊ ಹಾಗಾಗಿ ಚೆನ್ನಾಗಿರೋದಿಲ್ಲ, ತಿನ್ನೋದಕ್ಕೆ ಕ್ರಿಸ್ಪಿ ಅಂತಲೂ ಅನಿಸೋದಿಲ್ಲ. ಸೊ ಹಾಗಾಗಿ ಈ ರೀತಿ ಮಾಡ್ಕೊಳ್ಳಿ. ಸ್ವಲ್ಪ ಮಳೆ ಬಂದಿದ್ದರಿಂದ ಏನಾಯಿತು, ಕಾಫಿ ಕುಡಿಯೋಣ, ನಾನು ಕಾಫಿ ಯೂಶ್ವಲಾಗಿ ಕುಡಿಯೋದಿಲ್ಲ. ಬಟ್ ಇರಲಿ ಅಂತ ಡಿಫ್ರೆಂಟಾಗಿ ಸೋಮವಾರ ಏನು ಮಾಡಿದೆ, ಕಾಫಿ ಕೂಡ ಮಾಡಿಕೊಂಡು ಕುಡಿದು ಚುರುಮುರಿ ಎಲ್ಲ ತಿಂದು ಆನಂತರ ಆಲ್ರೆಡಿ 6:30 ಆಗೋಗ್ಬಿಡುತ್ತೆ. ಸೊ ಬೇಗ ಹೋಮ್ವರ್ಕ್ ಮಾಡಿಸ್ಬಿಡ್ತೀನಿ. ಬಸ್ಸಲ್ಲಿ ಬರೋದ್ರಿಂದ ಸ್ವಲ್ಪ ಬೇಗ ನಿದ್ದೆ ಮಾಡ್ತಾರೆ. ಸೊ ಹಾಗಾಗಿ ನಮ್ಮ ದಿಯಾಗೂ ಕೂಡ ಹೇಳ್ಕೊಡ್ತಿರ್ತೀನಿ. ಅಷ್ಟರಲ್ಲಿ ತೋಷಿತ್ ಹೋಮ್ವರ್ಕ್ ಮುಗಿಸ್ತಾರೆ. ಆಮೇಲೆ ಅವ್ನಿಗೇನು ಹೇಳ್ಕೊಡ್ಬೇಕು ಸೊ ಅದನ್ನು ಹೇಳ್ಕೊಟ್ಟು ಊಟ ಮಾಡಿಸ್ಬಿಟ್ಟು ಯೂಶ್ವಲಾಗಿ ಕಾಮನ್ ರೂಟೀನ್ ಡೈಲಿ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ. ನಿಮ್ಗೇನು ಅನ್ನಿಸ್ತು ಈ ವ್ಲಾಗಿಂದ ಅಂತ ಸೊ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್. ಬಾಯ್.